Good morning. Such a pleasure to see you all once again this morning. Are you happy? 3 ದಿನ ಆಗೇ ಹೋಯ್ತಲ್ವಾ? ಇಷ್ಟು ಬೇಗ ಹೋಯ್ತಲ್ವಾ? ಈಗ ನಾನು ನೆನೆಸ್ತಾ ಇದ್ದೆ, ಈ ಅನುಭವಗಳೆಲ್ಲ ಎಷ್ಟು ಯುನೀಕ್ ಅಲ್ವಾ ನಮಗೆ. ಪ್ರತಿ ಸಲ ಇಷ್ಟು ಫೀಲ್ ಅಲ್ಲ, ಏನಾದರೂ ಒಂದು ಆದರೆ ನಮ್ಮ ದೇಶದಲ್ಲಿ ನಮ್ಮದು ಪ್ರಾಂತದಲ್ಲಿ ಆದರೆ ಇಟ್ಸ್ ಓನ್ಲಿ ಫಾರ್ ಅಸ್, ಇನ್ನು ಬೇರೆಯವ್ರಿಗೆ ಯಾರಿಗೂ ಇದರ ವಿಷಯದಲ್ಲಿ ಏನೂ ಗೊತ್ತಾಗೋದಿಲ್ಲ ಅಂತ. ಆದರೆ ಈಗ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೇವಲ್ಲ, ಲಾಕ್ಡೌನ್ ಆಗಲಿ ಅದೆಲ್ಲ ಸಂದರ್ಭ ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ನಾಟ್ ನಾನಷ್ಟೇ ಅಲ್ಲ, ಇಮ್ಯಾಜಿನ್ ದ ಎಂಟೈರ್ ಹ್ಯೂಮನ್ ರೇಸ್ ಇಸ್ ಗೋಯಿಂಗ್ ಥ್ರೂ ದಿಸ್. ಪ್ರತಿಯೊಬ್ಬೊಬ್ಬರು ಈಗ ಬಹುಶಃ ನೀವು ದೊಡ್ಡವರಾಗಿ ಮದುವೆ ಆಗಿ ನಿಮ್ಮ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ನೀವೆಲ್ಲ ಹೇಳ್ತೀರಿ, ಏನು ಗೊತ್ತಾ 2020 ಈ ಥರ ಸಮಥಿಂಗ್ ಲೈಕ್ ದಿಸ್ ಹ್ಯಾಡ್ ಹ್ಯಾಪನ್ಡ್, ಈ ಥರ ಆಯಿತು, ನಾವು ಎಷ್ಟೊಂದು ದಿನ ಮನೇಲೇ ಇದ್ವಿ, ವಿ ಡಿಡ್ಂಟ್ ಗೋ ಔಟ್, ಸ್ಕೂಲಿಗೆ ಹೋಗಲಿಲ್ಲ, ಫ್ರೆಂಡ್ಸಿಗೆ ಮೀಟ್ ಮಾಡಲಿಲ್ಲ, ಅಥವಾ ನಾವು ಹೋಟೆಲಿಗೆ ಹೋಗಲಿಲ್ಲ, ಲಸ್ಸಿ ಶಾಪಲ್ಲಿ ಲಸ್ಸಿನೇ ಕುಡ್ದಿಲ್ಲ. ಅಯ್ಯೋ, ಅದೇ ಎಷ್ಟು ಟಾರ್ಚರ್ ಆಗಿರ್ಬೋದಲ್ವ ನಿಮಗೆ. ಎಷ್ಟು ಜನ ಲಸ್ಸಿ ಶಾಪ್ ಮಿಸ್ ಮಾಡ್ತಾ ಇದ್ದೀರಾ? ಗೊತ್ತು ನನಗೆ. ಸೊ ಲಸ್ಸಿ ಶಾಪ್ ನಡೀತಾ ಇಲ್ಲ, ಅಲ್ಲಿ ಚಾಟ್ಸ್ ತಿನ್ನೋಕ್ಕಾಗ್ತಾ ಇಲ್ಲ ಅಲ್ವಾ. ಮಾತ್ರ ಇದೆಲ್ಲ ಅನುಭವಗಳ ಮಧ್ಯದಲ್ಲಿ ನಾವು ಮನೇಲೇ ಕೂತ್ಕೊಂಡು ದೇವ್ರ ವಾಕ್ಯವನ್ನು ಕೇಳೋದು ಎಷ್ಟು, ಇಟ್ಸ್ ಸಚ್ ಅ ಪ್ರಿವಿಲೇಜ್ ಅಲ್ವಾ. ಆರ್ ಯು ಹ್ಯಾಪಿ? ಯಾ. ನೌ ಟೆಲ್ ಮೀ ದ ಥೀಮ್ ಆಫ್ VBSನ ಥೀಮ್ ಎಷ್ಟು ಜನರಿಗೆ ನೆನಪಿದೆ? ಹಾಡು ಕೇಳಿಸ್ಕೊಂಡ್ರಿ ಇವತ್ತು? ಆ್ಯಕ್ಷನ್ಸ್ ಮಾಡಲಿಲ್ಲ ನೀವು? ಆಡಿದ್ರಾ? ಓಕೆ, ವೆರಿ ಗುಡ್. ಕೆಲವೊಬ್ಬರು ಇಬ್ಬರು ಹೆಣ್ಮಕ್ಳು ಸ್ಪೆಷಲಿ ವಿಡಿಯೋಸ್ ಕಳಿಸಿದ್ರು ನನಗೆ, ಆ್ಯಕ್ಷನ್ ಸಾಂಗ್ ಇದು. ಆ್ಯಂಡ್ ಐ ಆಮ್ ಸೋ ಥ್ರಿಲ್ಡ್ ಟು ಸಿ ದ್ಯಾಟ್. ಸೋ ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಯು. ಆಯಿತಾ? ಸೊ ದ ಥೀಮ್ ಆಫ್ VBS 2020, ಕಾಂಕರಿಂಗ್ ಫಿಯರ್ ಥ್ರೂ ಫೇತ್. ಹೇಳಿ, ಕಾಂಕರಿಂಗ್ ಫಿಯರ್ ಥ್ರೂ ಫೇತ್. ಡೇ 1ನ ಥೀಮ್ ಏನು? ಕ್ವಿಕ್ಲಿ ಹೈಡ್ and God seek. Day 2ನ ಥೀಮ್ ಹೇಳಿ, become a nobody to become a somebody. Day 3ನ ಥೀಮ್ ಏನು? from faith to depression to hope. From faith to depression to hope. Day 4, what is the theme of VBS 2020 Day 4? The forsaken Christ. The forsaken Christ. Are you ready? Pen, book, Bible. Shall we pray? Lord, today once again we come before you, O Lord. Father, it's all about you. Even as you have spoken to us, Lord, we thank you for your word. Lord, help us to keep all the distractions away, Lord. Lord, help us to focus on what you want us to listen, what you want us to understand, Lord. We pray this in Jesus' name. Amen. Amen. Forsaken ಅಂದಾಗ ಏನು ಬರ್ತದೆ ನಿಮ್ಮ ಲಕ್ಷ್ಯದಲ್ಲಿ? What comes to your mind? You know what comes to my mind? Forsaken ಅಂದಾಗ I had this group of friends, ಆಯಿತಾ. ಮತ್ತು everything was going on very well, and my friends were really good to me and everything was nice. ಆದರೆ suddenly at one point of time ಎಲ್ಲರೂ ಬಿಟ್ಟು ಹೋಗೋದು ಓಕೆ, maybe I could have tolerated, but I couldn't take some things. Happens. ಬಹುಶಃ ನೀವು ತುಂಬ ಕ್ಲೋಸ್ ಇದ್ರಿ ಒಂದು ಫ್ರೆಂಡ್ ಜೊತೆ, ತುಂಬ ಸೀಕ್ರೆಟ್ಸ್ ಎಲ್ಲ ಶೇರ್ ಮಾಡಿದ್ರಿ, ಆದರೆ ಒಂದು ಸಮಯದಲ್ಲಿ ಗೊತ್ತಾಯಿತು ಆ ಫ್ರೆಂಡ್ ನಿಮ್ಮೆಲ್ಲ ಸೀಕ್ರೆಟ್ ಇನ್ನೊಂದು 10 ಜನರಿಗೆ ಹೇಳ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಹೇಗೆ ಅನ್ನಿಸ್ತದೆ ಆಗ? ಹೌ ಡು ಯು ಫೀಲ್? ಕ್ಯಾನ್ ಯು ಥಿಂಕ್ ಆಫ್ ಸಮಥಿಂಗ್ ಲೈಕ್ ದಿಸ್? ವಿ ಆಲ್ ಗೋ ಥ್ರೂ ದಿಸ್ ಅಲ್ವಾ? ಇಲ್ಲಿ ಯೇಸು ಸ್ವಾಮಿ ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ದೇವ್ರ ವಾಕ್ಯ ಹೇಳ್ತದೆ, ಇನ್ ಆಲ್ ದ ಗಾಸ್ಪಲ್ಸ್ ದೇವ್ರ ವಾಕ್ಯ ಹೇಳ್ತದೆ, he was always gathered with people. ಯಾವಾಗಲೂ ಜನರು, there was always a crowd around Jesus. ಅಲ್ಲಿ ಹೇಳ್ತದೆ there was a multitude of people, there was crowd which was following them. ಅವ್ರು ಯಾವತ್ತೂ ಒಬ್ಬರೇ ಇರಲೇ ಇಲ್ಲ.
ಆಗ ಸ್ವಾಮಿ ಏನು ಮಾಡ್ತಾ ಇದ್ರು, ಅವಾಗ ಹಿ ವುಡ್ ಜಸ್ಟ್ ಗೋ ಅವೇ, he would just withdraw. Word of God says he withdrew from the crowd. Andre he would just slip away from the crowd and he would get that lone time with God. ದೇವ್ರ ವಾಕ್ಯ ಹೇಳ್ತದೆ, ಬೆಳಗ್ಗೆ ಆಗೋಕ್ಕಿಂತ ಮುಂಚೆ ಅಂದರೆ ಬಿಫೋರ್ ದ ಡಾನ್ he would go in the remote, in the mountain ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದು ಸ್ವಾಮಿ ದೇವ್ರ ಹತ್ರ, ತಂದೆಯಾದ ದೇವ್ರ ಹತ್ರ. ಆಗ ತಂದೆಯಾದ ದೇವ್ರ ಹತ್ರ ಆ ಒಂಟಿ ಸಮಯ, ಆ ಇಂಟಿಮೇಟ್ ರಿಲೇಷನ್ಶಿಪ್ ಯಾವಾಗ ಸ್ವಾಮಿ ಕಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ ಇಡೀ ದಿನ ಅನೇಕ ಅದ್ಭುತ ಕಾರ್ಯ, ಅನೇಕ ಸೈನ್ಸ್, ಮಿರಕಲ್ಸ್ ಎಲ್ಲ ಆಗ್ತಾ ಇತ್ತು. ಸೊ ಏನಾಗ್ತಾ ಇತ್ತು, ಪ್ರತಿ ಸಲ ಆಲ್ವೇಸ್ ಡಿಸೈಪಲ್ಸ್ ಇದ್ರು, ಅಕ್ಕಪಕ್ಕದಲ್ಲಿ ಜನರಿದ್ರು. ಸಮ್ ಪೀಪಲ್ ಜಸ್ಟ್ ಫಾಲೋಡ್ ಹಿಮ್ ವೆರ್ ಎವರ್ ದೇ ವಾಂಟ್, ಯಾವಾಗಲೂ ಸ್ವಾಮಿ ಹಿಂದೆ. ಇನ್ನು ಕೆಲವರು ಅನೇಕ ಅದ್ಭುತ ದೇಶ್ ಟು ಸೀಕ್ ಸಮಥಿಂಗ್, ಅವರಿಗೆ ಅವ್ರಿಗೇನಾದರೂ ಮಿರಾಕಲ್ ಬೇಕಿತ್ತು, ಬ್ರೇಕ್ ಥ್ರೂ ಬೇಕಿತ್ತು, ಕಣ್ಣಿಲ್ದಿದ್ದವರು, ಲೆಪ್ರೆಸಿ, ಮತ್ತು ಅನೇಕ ರೋಗದಲ್ಲಿದ್ದವರು, ಕಷ್ಟದಲ್ಲಿದ್ದವರು. ಸ್ವಾಮಿ ದೇ ವಾಸ್ ಆಲ್ವೇಸ್ ಅ ಕ್ರೌಡ್, ಆಲ್ವೇಸ್ ಹಿ ವಾಸ್ ನೆವರ್ ಅಲೋನ್. ಯಾವತ್ತೂ ಸ್ವಾಮಿ ಹಿಂದೆ ಸ್ವಾಮಿಯ ಡಿಸೈಪಲ್ಸ್ ಯಾವತ್ತೂ ಇದ್ರು. ಸೊ ಹಿ ಯೂಸ್ ಟು ಟೇಕ್ ದಟ್ ಟೈಮ್ ಅಲೋನ್. ದಟ್ ಮೀನ್ಸ್ ಟು ಹ್ಯಾವ್ ದಟ್ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ದ ಫಾದರ್, ಹಿ ಲಿಟ್ರಲಿ ಹ್ಯಾಡ್ ಟು ಹ್ಯಾವ್ ದಟ್ ಕಮಿಟ್ಮೆಂಟ್, ಬಿಕಾಸ್ ಹಿ ನ್ಯೂ ಆ ಪ್ಲಗ್ ಇಲ್ಲಿದೆ, ಸೋರ್ಸ್ ಇಲ್ಲಿದೆ, ಪವರ್ ಇದು ತಂದೆಯಾದ ದೇವ್ರ ಹತ್ರ. ಯೇಸು ಸ್ವಾಮಿಗೆ ಗೊತ್ತಿತ್ತು, ನನ್ನ ಬ್ಯಾಟ್ರಿ ಬ್ಯಾಕಪ್, ನಾನು ಬ್ಯಾಟ್ರಿ ಫುಲ್ ಇಡಲಿಲ್ಲ ಅಂದರೆ ಇಡೀ ದಿನ ನಾನು ಚಾರ್ಜ್ ಆಗ್ಲಿಕ್ಕೆ ಆಗೋದಿಲ್ಲ, ಇಡೀ ದಿನ ನಂದು ಔಟ್ಪುಟ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ತಂದೆಯಾದ ದೇವ್ರಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಗೊತ್ತಿತ್ತು. 3.5 ವರ್ಷ ಆತನ ಮಿನಿಸ್ಟ್ರಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಯಾವತ್ತೂ ಜನರು ಮಧ್ಯದಲ್ಲೇ ಇದ್ರು, ಆಯಿತಾ. ಅದು ಲಾಸ್ಟಿಗೆ ಯಾವಾಗ ಜೆರೂಸಲೇಮ್ಗೆ ಹೋಗ್ತಾ ಇದ್ರಲ್ಲ, ಆ ಡಾಂಕಿ ಮೇಲೆ ಕುತ್ಕೊಂಡು, ನೆನಪಿದೆಯಾ ನಿಮಗೆ ಪಾಮ್ ಸಂಡೇಗೆ ಏನಾಯಿತು? ಜನರೆಲ್ಲ ಅಡ್ಡ ಬಿದ್ರು, ಆ ಬಟ್ಟೆ ಎಲ್ಲ ತೆಗೆದ್ರು, ಓಸಾನ ಓಸಾನ ಅಂತ ಹಾಡಿದ್ರು. ನೆನಪಿದೆಯಾ ನಿಮಗೆ? ನಾವೆಲ್ಲ ಹಾಡ್ತೇವಲ್ಲ, ಏನಂತ ಹೇಳಿದರು? ಬ್ಲೆಸ್ಸಡ್ ಇಸ್ ದ ಕಿಂಗ್ಡಮ್, ಬ್ಲೆಸ್ಸಡ್ ಇಸ್ ದ ಕಮಿಂಗ್ ಆಫ್ ಕಿಂಗ್ಡಮ್ ಆಫ್ ಅವರ್ ಫಾದರ್ ಡೇವಿಡ್, ಹೋಸಾನ ಇನ್ ದ ಹೈಯೆಸ್ಟ್. ಇಷ್ಟೆಲ್ಲ ಹೊಗಳೋದು, ಇಷ್ಟೆಲ್ಲ ರಿಜಾಯ್ಸಿಂಗ್ ಶಬ್ದ, ಆರಾಧಿಸೋದು, ಹೇಗೆ ಅನಿಸಿರ್ಬೋದಲ್ವಾ? ಆಗ ಲಾಸ್ಟ್ ಸಪರ್ ಆದಮೇಲೆ ಆಯಿತಾ, ಲಾಸ್ಟ್ ಸಪರ್ ಆಯಿತು. ಸ್ವಾಮಿ ತನ್ನ 3 ಮೋಸ್ಟ್ ಲವ್ಡ್ ಡಿಸೈಪಲ್ಸ್ನ ಕರ್ಕೊಂಡು, ನಾ ಹೆಸರು ಹೇಳೋದಿಲ್ಲ ಅವ್ರು ಯಾರಂತ, ಡಿಸೈಪಲ್ಸ್ನ ಕರ್ಕೊಂಡು ಗೆತ್ಸೆಮನೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದೆ ಆಯಿತಾ, ಹಿ ವಾಂಟ್ಸ್ ದಿಯರ್ ಪ್ರೇಯರ್ ಸಪೋರ್ಟ್. ಸ್ವಾಮಿಗೆ ಬೇಕು ಅವ್ರ ಸಪೋರ್ಟ್. ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವ್ರು ಏನು ಮಾಡ್ತಾ ಇದ್ದಾರೆ? 3 ಜನ ಮಲಗಿದ್ದಾರೆ. ಸ್ವಾಮಿ ಬರ್ತಾರೆ, ನೋಡ್ತಾರೆ, ಅಯ್ಯೋ ಹೇಳ್ರು, ಹೇಳಿ. ಆಯಿತು ಸ್ವಾಮಿ, ವಿ ಆರ್ ದೇರ್ ವಿತ್ ಯು. ಮತ್ತೆ ಮಲಗಿದ್ರು. ಹೇಗನ್ಸಿರ್ಬೋದು? ಆತನೊಟ್ಟಿಗೆ ಕೂತು 3.5 ವರ್ಷ ಇದ್ದ ಅವನು, ಆಯಿತಾ, ಏನು ಮಾಡ್ತಾನೆ? ಈ ಜಸ್ಟ್ ಸೆಲ್ಸ್ ಹಿಮ್ ಆಫ್. ಒಂದು 30 ಪೀಸ್ ಆಫ್ ಸಿಲ್ವರ್, ಒಂದು ಸ್ವಲ್ಪ ಹಣಕ್ಕೆ ಏನು ಮಾಡ್ತಾನೆ? ಅದೇ ದಿನ ಸ್ವಾಮಿಗೆ ಬಿಟ್ರೆ ಮಾಡ್ತಾನೆ. ಹೇಗನ್ಸಿರ್ಬೋದು ಸ್ವಾಮಿಗೆ? ಹೌ ಹಿ ವುಡ್ ಹ್ಯಾವ್ ಫೆಲ್ಟ್. ಒಂದು ದಿನ ಮುಂಚೆ, ಸ್ವಲ್ಪ ದಿನಗಳ ಮುಂಚೆ ಯಾವತ್ತೂ ಕ್ರೌಡ್ ಇದೆ, ತಂದೆಯಾದ ದೇವ್ರ ಬಳಿಯಲ್ಲಿ ಮಾತಾಡಲಿಕ್ಕೆ ಪುರ್ಸೊತ್ತಿಲ್ಲ, ಆವಾಗ ವಿಡ್ರಾ ಆಗಬೇಕು, ಕ್ರೌಡಿಂದ ಓಡೋಗ್ಬೇಕು, ಬೆಳಗ್ಗೆ ಬೇಗ ಹೇಳ್ಬೇಕು, ಅಷ್ಟು ಜನ, ಅಷ್ಟು ಪ್ರೀತಿ, ಅಷ್ಟು ಸಂಭ್ರಮ. ಇವಾಗೇನಾಯಿತು? ಕೊನೆಗೆ ಯಾರೂ ಇಲ್ಲ, ಜೊತೆಲಿ ಆ ಶಿಷ್ಯರು ಇಲ್ಲ. ತುಂಬ ನಂಬಿ, ತುಂಬ ಪ್ರೀತಿ ಮಾಡಿದವರು ಮಾರಾಟ ಮಾಡಿಬಿಟ್ರು, ಒಬ್ಬರು ಡಿನೈ ಮಾಡಿಬಿಟ್ಟ, ಇನ್ನು ಯಾರೂ ಇಲ್ಲ ಜೊತೆಲಿ, ಒಬ್ಬರೇ. ಹೇಗೆ ಅನಿಸಿರ್ಬೋದು? ದೇವ್ರ ವಾಕ್ಯ ಹೇಳ್ತದೆ, ಸ್ಪೆಷಲಿ ಇಫ್ ಯು ಸಿ ಲೂಕ್ ವಾಸ್ ಅ ಫಿಸಿಷಿಯನ್, ಆಯಿತಾ, ಅದಕ್ಕೆ ಆತ ಬರೀವಾಗ ಅವ್ರು ಏನು ಬರೀತಾರೆ? ಹಿ ವಾಸ್ ಸ್ಟ್ರೆಸ್ ಟು ದ ಪಾಯಿಂಟ್ ದಟ್ ಸ್ವೆಟ್ ಕೇಮ್ ಔಟ್ ಆಸ್ ಬ್ಲಡ್. ಯಾವಾಗ ಆಗ್ತದೆ ಗೊತ್ತಾ ಇದು? ಯು ನೋ ವೆನ್ ಇಟ್ ಹ್ಯಾಪನ್ಸ್, ದಟ್ ಸ್ವೆಟ್, ವೆನ್
like we have some chemicals in our body, okay, and when we are in acute tension, when we are in a lot of stress, like you know, you may feel like when you are standing in front of so many people and you have to tell talk ಇಲ್ಲಿ ಬರ್ತದೆ ಟೆನ್ಷನ್. ಗೆತ್ಸೆಮನೆ ತೋಟದಲ್ಲಿ ಏನಾಯಿತು ಸ್ವಾಮಿಗೆ? he was literally bearing that, you know, that sins of the whole world. He was fighting, he was wrestling that sin that is there, that bondage, everything he was feeling. If on the cross of Calvary, if it was the physical pain, andre a noವು physical pain idre, ee sthaladalli he was going through the physiological and the psychological trauma of what was coming. And that is why ಏನಾಯಿತು, Swami sweat glands, you know, there are capillaries, ಅಂದರೆ there are small, I know your all of you have are learning science. Capillaries ಅಂದರೆ ಗೊತ್ತಲ್ಲ, ಮೇನ್ ಆರ್ಟರೀಸ್ ಇರ್ತದೆ, ಬ್ರಾಂಚ್ ಆಗ್ತಾ ಸೊ sweat glands ಅಲ್ಲಿ they were bursting because of that high levels of stress, and literally blood came out, so much of acute tension Jesus was going through. Why he was going through? Because and this was not it, ಆಯ್ತಾ, ಅಂದರೆ ಇಲ್ಲಿಗೆ ಮುಗಿಲಿಲ್ಲ ಅದು, ಅಯ್ಯೋ ಇಷ್ಟೇ ಟೆನ್ಷನ್ ಅಂತ ಮುಗಿಲಿಲ್ಲ. The worst was yet to come, yet to be experienced by Jesus on the cross. He went through this physical pain and he could take all that. You know, Isaiah, whenever I read Isaiah, I always, like Good Friday is the time, you know, ನೀವು ಅಲ್ಲಿ 7 ವಾಕ್ಯ ಎಲ್ಲ ಕೇಳಿಸ್ಕೊಳ್ತಿದ್ದೀವಲ್ಲ ನಾವು, ವಾಟ್ ಹಿ ವೆಂಟ್ ಥ್ರೂ, ಸ್ವಾಮಿ ಎಷ್ಟು ನೋವು ಅನುಭವಿಸಿದ್ರು ನಮ್ಮ ಸಲುವಾಗಿ, ಎಷ್ಟು ಗಾಯಗಳಾಯಿತು. Isaiah, you know, if you open your Bibles to Isaiah 53 now. Okay, quickly. Open ಮಾಡಿದ್ರಾ? Okay. Isaiah 53, I will read it and you read along with me, okay? It says, I will read from, Isaiah 53, I'll read from verse 2. For he shall grow up before him as a tender plant, and as a root out of a dry ground. He has no form or comeliness, and when we see him, there is no beauty that we should desire him. Means ಆ ಥರ ಆಗ್ಬಿಟ್ಟಿದ್ರು ಸ್ವಾಮಿ. ಆ್ಯಕ್ಚುಲಿ ನಾವು ಪಿಕ್ಚರ್ಸಲ್ಲಿ ಏನು ನೋಡ್ತೀವಲ್ಲ, ಆ್ಯಕ್ಚುಲಿ ಅದು ಪೇಂಟಿಂಗ್ ಅವ್ರು ಯಾಕೆ ಆ ಥರ ಮಾಡಿದ್ದಾರೆ, ಬಿಕಾಸ್ ನಾವು ನೋಡಬೇಕು, ವಿ ಹ್ಯಾವ್ ಟು ಸಿ. ಬಟ್ ಆ್ಯಕ್ಚುಲಿ ಜೀಸಸ್ಗೆ ನಾವು ನೋಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ, ನಾಟ್ ಅ ಪೀಸ್ ಆಫ್ ಸ್ಕಿನ್, ಹಿ ಜಸ್ಟ್ ಹಂಗ್ ಆಸ್ ಅ ಫ್ಲೆಶ್. ಅಲ್ಲಿ ಬರೀ ಒಂದು ಮಾಂಸ ಹ್ಯಾಂಗ್ ಆಗಿದಾಗ ಹೆಂಗಿತ್ತಲ್ಲಿ ಕ್ರೂಜೆ ಮೇಲೆ, ಓಕೆ. ಆ್ಯಂಡ್ ಹಿ ವಾಸ್ ಡಿಸ್ಪೈಸ್ಡ್ ಆ್ಯಂಡ್ ರಿಜೆಕ್ಟೆಡ್ ಬೈ ಮೆನ್. ಅಂದರೆ ಯಾವುದು ಸೈಕಲಾಜಿಕಲ್ ಕಂಫರ್ಟೇ ಇರಲಿಲ್ಲ ಅಲ್ಲಿ. ಇವರಿದ್ದಾರೆ ನನ್ನ ಜೊತೆ, ಇಲ್ಲ. ಅ ಮ್ಯಾನ್ ಆಫ್ ಸಾರೋಸ್ ಆ್ಯಂಡ್ acquainted with grief. And we hid as it were our faces from him. He was despised and we did not esteem him. Surely he has borne our griefs and carried our sorrows. Are you listening? Yet we esteemed him stricken, smitten by God and afflicted. But he was wounded for our transgression, he was bruised for our iniquities. The chastisement of our peace was upon him, and by his stripes we are healed. He, at that point of time, that sorrow that we can't even imagine. I mean, one friend just ruins my reputation, just says something so horrible and rest 1 year, 2 years, I'm like, ayyo, how could he ever do this to me? Oh, we have done this. And this Jesus, what did he go through? And why he had to go through all this? Can you imagine that time? Just take your place there and see how. And the worst was yet to come, as in there's complete disconnect. All this while probably he was like, okay, father is there. You know, when the battery backup is gone and that last one line irtade, ಈಗ ಅದು ಕೂಡ ಇಲ್ಲ. He felt a total disconnect, nothing, complete. God didn't hate Jesus, okay? God doesn't hate us, but he hated the sin that was there upon him, that was there upon Jesus. And that's why
what does Jesus say? He couldn't take it. He says, my God, why have you forsaken me? He cries out that loud cry because this was too much for him. How would you feel? I mean, there is a time, I mean, a small incident, you take it like there are everybody, and you just think, okay, my mom is going to support me, okay, whatever it is. And she says, ಹೇಗೆ ಅನಿಸ್ತದೆ ಆ ಟೈಮಲ್ಲಿ? That one person whom Jesus interacted each day, ಇವತ್ತು ಏನಾಗ್ತದೆ? He says, no, I'm not there for you. That complete silence, that point, he couldn't take it anymore. Now, what caused the separation? Why was the separation there? It's because of sin. Day one, we are hiding, and Jesus comes. God comes looking out for us. Jesus comes. We accept him as our personal savior, our God. Okay? He's our God. From nobody, I become somebody because he is there with me. ಮೂರನೇ ದಿನ, I'm there in that time of that depression. I have hope in God. And for all this, he had to go through this, is it? And he went through it. And why this happened? Because of that sin that I and you committed. ಈಗ ಕೆಲವರು ಹೇಳ್ತಾರೆ, ಓ ನಾನೇನು ಸಿನ್ನೇ ಮಾಡಲಿಲ್ಲ, ಐ ಆಮ್ ಸೋ ಗುಡ್, ಯು ನೋ, I always listen to my parents. I will never back answer my mummy and papa. I'm always good. I never use foul language. I've never used. I'm so good. So, papa ಮಾಡಲೇ ಇಲ್ವಾ? You know, there are 3 kinds of sin. One is inherent sin. Inherent sin ಅಂದ್ರೆ ಏನು? You should know this, okay? Because ನೀವು ದೊಡ್ಡವರು, ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ಯಂಗ್ ಅಡಲ್ಟ್ಸ್, ಮತ್ತೆ ನೀವು ಯುತ್ತಿಗೆ ಹೋಗ್ತೀರಿ. ಇನ್ಹೆರೆಂಟ್ ಸಿನ್ ಅಂದರೆ ಏನು? ಅಂದರೆ ಸಿನ್ ಇಸ್ ಇನ್ ಆ ನೇಚರ್. ಆ್ಯಡಮ್ ಮತ್ತು ಈ ಪಾಪ ಮಾಡಿದಾಗ ಸಿನ್ ಹ್ಯಾಸ್ ಎಂಟರ್ಡ್, ಇಟ್ಸ್ ದೇರ್ ಇನ್ ಆ ಜೀನ್ಸ್. ಈವನ್ ದಟ್ ಕ್ಯೂಟ್ ಬೇಬಿ, so cute, no? Even that baby is a sinner. Okay, that is inherent sin. Now we have something called imputed sin. Imputed sin andre enu? Iga it is just like this legal settings anta, I mean some transactions aita. So I need a volunteer, and my darling Ashish is here. So iga I am wearing this, I am like, you know, ಎಲ್ಲ ಪಾಪ, ಐ ಆಮ್ ದಟ್ ಸಿನ್ನರ್, ಆ್ಯಂಡ್ ಇದೆಲ್ಲ ನನ್ನ ಅಕೌಂಟಲ್ಲಿ ಇದೆ ಇದು. ವೈ? ಬಿಕಾಸ್ ಐ ವೈಲೇಟೆಡ್ ದಟ್ ಲಾ. ಅದು ಲಾ ಇದೆ ಅಲ್ಲ, ಮೋಸಸ್ ಇದು. ಸೊ ದಿಸ್ ಇಸ್ ಆಲ್ ದೇರ್ ಹಿಯರ್ ಇನ್ ಮೀ, ದ 10 commandments. You know, going against those 10 commandments, that legal setting which is there, ಆಯ್ತಾ? So that is all in my account, ಆಯ್ತಾ? This is all that dirty sin, black. And this is Jesus. What he did? Tell me what he did in imputed sin. Oh, his righteousness is on me now. You see what happened? His righteousness, this beautiful veil is Jesus' righteousness. And what happened there? He took all of mine, all of my sins. Did you understand what is that? Imputed sin. Did you understand? Will you remember? So there was a transaction. He went through all this to take what was mine. It was no fault of his, yeah? He didn't do anything. But he took it. That was the love. That was that exchange that happened. Thank you, Ashish. And then, because of my nature, you know, because of what I did, what happened? My sins, my personal sins. It's in my genes, no? ನಾನು ಮಾಡ್ತೇನೆ.
ಎದುರುತ್ರ ಕೊಡ್ತೇನೆ, ಪ್ರತಿಯೊಂದು ಚಿಕ್ಕದ್ರಿಂದ ಹಿಡಿದು ದೊಡ್ಡ ತನಕ ಎವ್ರಿಥಿಂಗ್. I just want you to open your Bible to Romans. I just love this. Romans? Yes. Romans 5, open ಮಾಡಿ. 5:18. I'll just read it. Through one man's righteous act, the free gift came to all men, resulting in justification of life. For as by one man's disobedience we were made sinners, so also by one man's obedience many will be made righteous. ಏನಾಯ್ತು ಇಲ್ಲಿ? He, through his obedience of what he went through, ಆಯ್ತಾ, he died on the cross for my inherent sins. ಆದಾಮನಿಂದ ಬಂದಿದ್ದು. He died on the cross for my imputed sins, legal settings ಇಂದ ಬಂದಿದ್ದ ಪಾಪಕ್ಕಾಗಿ, and ನನ್ನ ಪಾಪಕ್ಕಾಗಿ, ನನ್ನ ಪರ್ಸನಲ್ ಪಾಪಕ್ಕಾಗಿ. ಇಟ್ಸ್ ಆಲ್, you cannot tell, ನಾನು ಇದು ಪಾಪ ಮಾಡಿದ್ದೇನೆ ಆಯ್ತಾ, ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಹೇಳಿದರೆ, ಯೇಸು ಸ್ವಾಮಿ ಕ್ರೂಜಲ್ಲಿ ಪ್ರತಿ ಒಂದೊಂದು ಡ್ರಾಪ್ ಬ್ಲಡ್ ಶೆಡ್ ಮಾಡಿದಾರಲ್ಲ, ದಟ್ ವಿಲ್ ಬಿ ಲೈಕ್ ಅದಕ್ಕೆ ಬೆಲೆನೇ ಇಲ್ಲದ ಥರ ಆಗ್ತದೆ. ಆದ್ರೂ ಹಿ ಸೇಸ್ ಆಲ್ ಯುವರ್ ಸಿನ್ಸ್, ಪ್ರತಿ ಒಂದೊಂದು ಪಾಪ. ಆರ್ ಯು ರೆಡಿ? ಆರ್ ಯು ರೆಡಿ ಟು accept that? To say, yes Lord, you have done this for me. Are you understanding what I'm trying to tell you today? This is something you should understand, because only when you recognize how forsaken he became just for me and you, then you will realize the importance of what it is. Then you will know how much he loved me, how much. In Hindi there's a beautiful song, पागल जैसे प्रेम किया उसने, लहू अपना बहा दिया उसने. पागलों जैसे प्रेम किया उसने. That much he loved me कि लहू बहा दिया. He shed his every drop of his blood for me, and it is a fresh blood. Stale ಅಲ್ಲ. ಸ್ಟೇಲ್ ಬ್ಲಡ್ ಅಂದರೆ ವಾಸನೆ ಹೊಡಿತದೆ, ಇದು ಫ್ರೆಶ್. ಆಯ್ತಾ? ನಾನೇನು ಮಾಡಬೇಕು? ನನ್ನ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ, ಟು accept that. First, you should repent of your sins. Repentance is, what is repentance? Tell me, what is repentance? You do something today, ಮಮ್ಮಿಗೆ ಇದ್ರ ಹತ್ರ ಮಾತಾಡ್ತೀರಿ, ಸಾರಿ ಮಮ್ಮಿ ಸಾರಿ. ನೆಕ್ಸ್ಟ್ ಮಿನಿಟೇ ಇನ್ನೊಂದು ಬ್ಯಾಕ್ ಆನ್ಸರ್ ಕೊಟ್ಟಾಯಿತು, ಇನ್ನೊಂದು ಫೇಸ್ ಮಾಡಾಯಿತು. ಅದ ರಿಪೆಂಟೆನ್ಸು, ಅದ ಸಾರಿದ ಅರ್ಥ. Repentance is nothing but a complete change of mind that happens. Illi, if you open your Bibles to Acts 3:19, it says, repent then and turn to God so that your sin may be wiped out. The times of refreshing may come from the Lord. Only when you repent of your sin, ಒಂದು ಪಾಪ ಮಾಡಿದ್ದೇವೆ, when you repent of your sin, God says the refreshing will come to you, whatever it may be. Psalm 32:5 says, then I acknowledged my sin to you and did not cover up my iniquity. I said, I will confess my transgressions to the Lord. You need to repent. Repentance leads to change of mind. Repentance leads to acknowledgement. Until and unless you do not acknowledge what you did is wrong, how can you change your mind? You cannot. You will continue to do what you're doing. So repentance, you should repent of your sins. And then when you repent and when you confess your sins, believe that God has forgiven all your sins. 1 John 9:9 says, if we confess our sins,
He is faithful and just and will forgive us our sins and purify us from all unrighteousness. Not ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲ, ಪ್ರತಿ ಒಂದೊಂದು. He will forgive me of all my sins. Are you willing? Are you willing to say no? ಇವತ್ತಿಂದ ನಾನು ಇದು ಮಾಡೋದಿಲ್ಲ ಸ್ವಾಮಿ. That change, that complete change of mind. ಇನ್ನೊಂದು ಕ್ಲಾಸ್ ಇದೆ ಫ್ರೆಂಡ್ಸ್ ಇಲ್ಲಿ, ವೆರಿ ಡಿಫಿಕಲ್ಟ್. ದಟ್ ಈಸ್ ಅ ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಲೈಫ್. ಏನು ಗೊತ್ತಾ, ಸ್ವಾಮಿ ನನ್ನ ಪಾಪವನ್ನು ಕ್ಷಮಿಸ್ತಾರೆ. ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆ ನಿಮ್ಗೆ ಗೊತ್ತಲ್ಲ. ಸೊ ನಾನು ಸಹ ಫರ್ಗಿವ್ ಮಾಡಬೇಕು. ಹೀ ವಿಲ್ ಫರ್ಗಿವ್ ಆಲ್ ಮೈ ಸಿನ್ಸ್. ಆದರೆ ನಾನು ಫರ್ಗಿವ್ ಮಾಡಲಿಕ್ಕೆ ರೆಡಿ ಇದ್ದೇನಾ? ಇನ್ನೂ ಕೊರಗ್ತಾನೆ. ಅವರು ಆಗಳಿದ್ರಲ್ಲ, ಯಾವಾಗಲೂ ಐ ವಿಲ್ ನೆವರ್ ಫರ್ಗಿವ್ ಹಿಮ್ ಓನ್ಲಿ, ಐ ವಿಲ್ ನೆವರ್ ಫರ್ಗಿವ್. ಹೌ ಕುಡ್ ಶಿ ಡೂ ದಿಸ್? ಯಾ, ಬಟ್ ಯು ಡಿಡ್ ವರ್ಸ್ಟ್. ಯಾ, he died on the cross for you. ಅದು ಬೆಲೆ ಇಲ್ಲ. You did nothing for that person. Then which is big? Ask God. It's not easy. It's not easy to forgive. But when we ask God for help, He is always ready to help us. ಏನು ಗೊತ್ತಾ, ನಾನೇನು ಮಾಡ್ತೇನೆ, ಒಂದ್ಸಲ ಕಷ್ಟ ನಮಗೆ ಅಲ್ಲ. ಎವ್ರಿ ಟೈಮ್ ಯು ಹ್ಯಾವ್ ದಿಸ್ ಥಾಟ್ ಆಫ್ ಅನ್ಫರ್ಗಿವ್ನೆಸ್ ಟು ಅಸ್, your friend or somebody, just every time, Lord, help me to forgive. Lord, help me to forgive. Lord, help me to forgive. Tell Him. And God actually helps us to forgive. He is a good God. He was forsaken for my sake. Adu gottaitu. I repent. I confessed. So, what next? You know what next? Next is something very beautiful. You become a member of family of God. That means, ಆಗ ಜೀನ್ಸ್ ಇತ್ತಲ್ಲ, ಪಾಪದ ಜೀನ್ಸು, there is a complete change in your RNA and your DNA. Complete change. Once scientist, actually this happened, but I failed to, once a scientist actually did a research and there was a change in the DNA of that person. I'll just find it out and tell you sometime. Okay, so there is actual change in the DNA because now you are belonging to the family of God. Aita, and once you receive forgiveness, God's forgiveness through faith, you become the member of the family of God. John 1:12 says, to all who did receive Him, to those who believed in His name, He gave the right to become children of God. Now I can say I am the child of God. I am the child of God. ಒಂದು ಸಲ ಏನಾಯ್ತಂತೆ, ಬೈಬಲ್ ಸ್ಕೂಲಲ್ಲಿ ನಮ್ಮದು ಗೋವಾದಲ್ಲಿ ಒಂದು ಅಯ್ಯ ಇದ್ದರು. ಅವರ ಬ್ಯಾಚಲ್ಲಿ ಒಂದು ತುಂಬ ಡುಮ್ಮ ಇದ್ದಂತೆ. ಅವರೆಲ್ಲ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಮೂವಿ ನೋಡ್ತಾ ಇದ್ರಂತೆ. ಆಗ ಒಬ್ಬ ಎಲ್ಲ ಹೀಗೆ ಮಲ್ಕೊಂಡು ಬಿತ್ಕೊಂಡು ಮೂವಿ ನೋಡ್ತಾ ಇರುವಾಗ ಒಬ್ಬ ಕಾಲು ತೆಗೆಸ್ಕೊಂಡು ಹೋದಂತೆ. ಹೀಗೆ ಇವ್ರಿಗೆ ಕೋಪ ಬಂತು. ಹೇ, ವಾಟ್ ಮ್ಯಾನ್, you are kicking me. He's like, dude, it's okay da, what big deal, how could you do this to me? I'm the child of God. I was like, oh wow, not bad alva. So we are children of God. I'm the child of God. And what happens? There is indwelling of Holy Spirit in me. God empowers me. He doesn't leave me, He empowers me to live for Him. And that our salvation is secured not only now, for eternity. Wow, God is so good alva, so good ಅಲ್ಲ. ನಾನು ಏನನ್ನ ಅನುಭವಿಸಬೇಕಿತ್ತು ಅದೆಲ್ಲ ಆತನು ಅನುಭವಿಸ್ತಾನೆ ನನಗೋಸ್ಕರ, ನಿಮಗೋಸ್ಕರ. Shall we pray? Shall we pray? Just close your eyes. Lord, thank you. ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನನಗೋಸ್ಕರ ನೀನು ಎಷ್ಟೊಂದು ದುಃಖನ ಅನುಭವಿಸಿದೆಯಲ್ಲ ಕರ್ತನೆ. ಸ್ವಾಮಿ, you went through that, being so forsaken, being so neglected, being so shameful, just for me, no Lord. Just for me, Lord. Help us to realize the depth, oh Lord, the width, oh Lord, the height of what you went
Lord, what you went through just for me, Lord, just for my friends, Lord. Help us all to understand it, Lord. Maybe the words were not sufficient, Lord. ಸಾಕಾಗದೇ ಇರ್ಬೋದು ಸ್ವಾಮಿ. ನೀನು ಏನನ್ನು ಅನುಭವಿಸಿದೀಯ ಅದನ್ನು ಹೇಳಲಿಕ್ಕೆ ಇದೆಲ್ಲ ಸಾಕಾಗದೇ ಇರ್ಬೋದು ಕರ್ತನೆ. ಆದರೆ ಈ ದಿನ ನಿನ್ನ ಆತ್ಮದ ಮೂಲಕ ಸ್ವಾಮಿ ಇನ್ನೂ ಆಳವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡು ತಂದೆಯೇ. ನಿನ್ನ ಸಹಾಯ ಇಲ್ಲದೆ ಯಾವುದೂ ಸಾಧ್ಯವಿಲ್ಲಲ್ಲ ಕರ್ತನೆ. ಅಪ್ಪ, ಪುನೊಮ್ಮೆ ಈ ದಿನ ಸ್ವಾಮಿ ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರೊಬ್ಬರಿಗೆ ನೀನು ನಮಗೋಸ್ಕರ ಏನನ್ನು ಅನುಭವಿಸಿದಿ ಸ್ವಾಮಿ, ಅದನ್ನು ತಿಳ್ಕೊಳ್ಳಲು ಸಹಾಯ ಮಾಡು ಕರ್ತನೆ. ನಮ್ಮ ಪಾಪಕ್ಕಾಗಿ ನಮ್ಮನ್ನು ಕ್ಷಮಿಸಿದ್ಯಲ್ಲ ಸ್ವಾಮಿ ಕರ್ತನೆ. ಪುನೊಮ್ಮೆ ಸ್ವಾಮಿ ನಮ್ಮನ್ನು ನೀನು ಸ್ವೀಕರಿಸು ಕರ್ತನೆ. ನಿನ್ನನ್ನು ನಾವು ಅಂಗೀಕರಿಸ್ತೇವೆ ಸ್ವಾಮಿ, ಸಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ ಕರ್ತನೆ. ನಮ್ಮನ್ನು ಬಲಪಡಿಸು ಕರ್ತನೆ. ಈ ವಾಕ್ಯಗಳು ಕರ್ತನೆ ಸೈತಾನನು ಕರ್ತನೆ ಕದ್ದುಕೊಂಡು ಹೋಗದ ಹಾಗೆ ನೀನು ನೋಡು ಸ್ವಾಮಿ, ಆಳದಲ್ಲಿ ಬೇರ್ಗು ಉಳ್ಕೊಳ್ಳುವ ಹಾಗೆ ಮಾಡು ಸ್ವಾಮಿ. ನೀನು ಅರ್ಥ ಕೊಡು ಸ್ವಾಮಿ. ಸ್ವಾಮಿ ನೀನು ಪ್ರತಿಯೊಂದೊಂದು ಅರ್ಥ ಮಾಡಲು ಸಹಾಯ ಮಾಡು ತಂದೆ. ಈ ಮಕ್ಕಳನ್ಗೆ ನನಗೆ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರೊಬ್ಬರಿಗೆ ರಜಾ ಕರ್ತನೆ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಿನಗೆ ಮೆಚ್ಚೋ ರೀತಿಯಲ್ಲಿ ನಾವು ಇರುವಂತೆ ನೀನು ನಮಗೆ ಸಹಾಯ ಮಾಡು ತಂದೆಯೇ. ಎಲ್ಲವನ್ನು ಯೇಸು ನಾಮದಲ್ಲಿ ಬೇಡುತ್ತೇನೆ, ಆಮೇನ್. ಈ ದಿನಕ್ಕೆ ಮೆಮರಿ ವರ್ಸ್ ಯಾವ್ದು ಗೊತ್ತಾ? Romans 3. Romans, open your Bible to Romans 3, Romans chapter 3 verse 23 ಮತ್ತೆ 24, 23, 24. For all have sinned and fall short of the glory of God, being justified freely by His grace through redemption that is in Christ Jesus. ಇನ್ನೊಮ್ಮೆ ಹೇಳ್ತೇನೆ ಆಯಿತಾ? Romans chapter 3 verse 23 ಮತ್ತೆ 24. For all have sinned and fall short of the glory of God, being justified freely by His grace through the redemption that is in Christ Jesus. ನನಗೆ ಕಾಯ್ತಾ ಇರ್ತೇನೆ, ನೀವೇನು ಮಾಡಬೇಕಂದ್ರೆ ಅದನ್ನು ವಿಡಿಯೋ ಮಾಡಿ ನನಗೆ ಕಳಿಸ್ಬೇಕು. ಓಕೆ, ಆ್ಯಕ್ಟಿವಿಟೀಸ್ಗೆ question, can you list the signs and miracles performed by Jesus? You can even do something creative. ಮತ್ತು ನೀವು ಅದು ಸ್ಲೈಡ್ಸ್ ಮೂಲಕ ಪಿಕ್ಚರ್ಸ್ ಮೂಲಕ ನನಗೆ ಕಳಿಸ್ಬೋದು. ಆಮೇಲೆ ಯು ರೈಟ್ ಡೌನ್ ದ 3 disciples. ನಾನು ಅದು ಹೆಸರು ಹೇಳಲಿಲ್ಲ, ಡೆಲಿಬ್ರೇಟ್ಲಿ ಹೇಳಲಿಲ್ಲ, ಯಾಕಂದರೆ ನೀವು ಪುನಃ ಹೋಗಿ ವಚನ ಓದಬೇಕಂತ. ಸುಮ್ಮನೆ ಆಂಟಿ ಏನೋ ಹೇಳಿದ್ದಾರೆ ಕೇಳಿಸ್ಕೊಂಡ್ವಿ ಬಿಟ್ವಿ ಅಲ್ಲ, ನೀವು ಓದಬೇಕು. ನೀವು ಓದಿದ್ರೇ ನಿಮ್ಗೆ ಅದು ರಿಜಿಸ್ಟರ್ ಆಗ್ತದೆ. ಸೊ ಹೂ ಆರ್ ದೋಸ್ 3 disciples who were there with Jesus in the garden of Gethsemane? ಮತ್ತು who was that disciple who betrayed Jesus for 30 pieces of silver, and the name of the disciple who denied Jesus the 3 times? You want me to repeat? I'm too fast. Okay, I'm sorry. Can you list the signs and miracles performed by Jesus? ಎರಡನೇದು, write down the names of the 3 disciples, who were there with Jesus along with him in the garden of Gethsemane, and name of the disciple who betrayed Jesus, and name of disciple who denied Jesus 3 times. And tell me what you understood in inherent sin, imputed sin and personal sin. The difference, what you understood. What you understood today, just write down and send it to me. Okay? Thank you so much, and I hope you are learning something, and I know you are learning something because you are not here by accident. Thank you so much. Take care, be home, be safe. See you all tomorrow. Bye.